ಹಾಯ್ ಎಲ್ರಿಗೂ ನಮಸ್ಕಾರ. ಹೃದಯ್ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. ನವರಾತ್ರಿ 2025 ನವದುರ್ಗೆಯ ಆರಾಧನೆ. ಭಕ್ತರೇ, ಶಕ್ತಿಯ ಆರಾಧನೆಗೆ ಸಮರ್ಪಿತವಾದ ನವರಾತ್ರಿ ಹಬ್ಬವು ಈ ಬಾರಿ 2025ರ ಸೆಪ್ಟೆಂಬರ್ 22 ಸೋಮವಾರದಂದು ಪ್ರಾರಂಭವಾಗಿ ಸೆಪ್ಟೆಂಬರ್ 30ನೇ ತಾರೀಕು ಮಂಗಳವಾರದಂದು ಸಮಾಪ್ತಿಯಾಗಲಿದೆ. ನವರಾತ್ರಿ ಅಂತ ಅಂದರೆ 9 ರಾತ್ರಿ. ಈ 9 ದಿನಗಳಲ್ಲಿ ತಾಯಿ ನವದುರ್ಗೆಯ ರೂಪಗಳನ್ನು ಭಕ್ತಿಯಿಂದ ಪೂಜಿಸಲಾಗತ್ತೆ. ಪ್ರತಿದಿನಕ್ಕೂ ದೇವಿಯ ವಿಶಿಷ್ಟ ರೂಪವಿದ್ದು, ಪ್ರತಿಯೊಂದು ರೂಪವು ಭಕ್ತರಿಗೆ ವಿಭಿನ್ನ ಆಶೀರ್ವಾದಗಳನ್ನು ನೀಡುತ್ತದೆ. ಹೀಗೆಯೇ ಪ್ರತಿದಿನವೂ ಒಂದು ವಿಶೇಷ ಬಣ್ಣವಿದೆ. ಅದನ್ನು ಆಧರಿಸಿ ಪೂಜೆಯನ್ನು ಮಾಡಿದರೆ ತಾಯಿಯ ಕೃಪೆ ಇನ್ನಷ್ಟು ಹೆಚ್ಚುತ್ತದೆ ಅಂತ ನಂಬಲಾಗಿದೆ. ಹಾಗಾದರೆ ಬನ್ನಿ, 2025ರ ನವರಾತ್ರಿಯ ಮೊದಲನೇ ದಿನದಿಂದ 9ನೇ ದಿನದವರೆಗಿನ ಪೂಜೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇ ದಿನ ಸೆಪ್ಟೆಂಬರ್ 22 ಸೋಮವಾರ 2025. ತಾಯಿ ಶೈಲಪುತ್ರಿ. ದುರ್ಗಾದೇವಿಯ ಮೊದಲ ರೂಪವನ್ನು ಶೈಲಪುತ್ರಿ ಅಥವಾ ಶೈಲಜಾ ಅಂತ ಕರೆಯಲಾಗತ್ತೆ. ಶೈಲ ಅಂತ ಅಂದರೆ ಪರ್ವತ. ಈ ರೂಪವು ಪರ್ವತದ ಮಗಳು ಅಥವಾ ಪಾರ್ವತಿ ದೇವಿಯನ್ನು ಸೂಚಿಸುತ್ತದೆ. ಅವರು ರಾಜ ಹಿಮವತನ ಮಗಳು. ಪಾರ್ವತಿ ದೇವಿಯನ್ನು ಸತೀದೇವಿಯ ಪುನರ್ಜನ್ಮವೆಂದು ಪರಿಗಣಿಸಲಾಗತ್ತೆ. ಹಾಗೆ 2 ಕೈಗಳು ಮತ್ತು ಹಣೆಯ ಮೇಲೆ ಅರ್ಧಚಂದ್ರನನ್ನು ಹೊಂದಿರುವ ಸ್ತ್ರೀಲಿಂಗ ರೂಪವಾಗಿ ಚಿತ್ರಿಸಲಾಗಿದೆ. ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರ್ತಾಳೆ. ಅವಳು ತನ್ನ ವಾಹನದೊಂದಿಗೆ ಅಥವಾ ನಂದಿ ವೃಷಭ ರಾಶಿಯ ಮೇಲೆ ಸವಾರಿ ಮಾಡುತ್ತಿರೋದನ್ನು ಚಿತ್ರಿಸಲಾಗಿದೆ. ನವರಾತ್ರಿಯ ಮೊದಲನೇ ದಿನದಂದು ಪೂಜಿಸಲ್ಪಡುವ ದುರ್ಗಾದೇವಿಯ ಮೊದಲ ರೂಪವೇ ಶೈಲಪುತ್ರಿ. ಇನ್ನು ಎರಡನೇ ದಿನ ಸೆಪ್ಟೆಂಬರ್ 23 ಮಂಗಳವಾರ. ಬ್ರಹ್ಮಚಾರಿಣಿ. ನವರಾತ್ರಿಯ ಎರಡನೇ ದಿನದಂದು ಬ್ರಹ್ಮಚಾರಿಣಿ ಅಥವಾ ದುರ್ಗಾದೇವಿಯ ಸ್ತ್ರೀ ತಪಸ್ವಿ ರೂಪವನ್ನು ಪೂಜಿಸಲಾಗುತ್ತದೆ. ಅವಳು ಬಲಗೈಯಲ್ಲಿ ಒಣಗಿದ ರುದ್ರಾಕ್ಷಿಯಿಂದ ಮಾಡಿದ ಜಪಮಾಲೆ ಮಣಿಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹೊತ್ತಿರುವ ಸ್ತ್ರೀ ದೇವತೆಯಾಗಿ ಚಿತ್ರಿಸಲಾಗಿದೆ. ಮೂರನೇ ದಿನ ಸೆಪ್ಟೆಂಬರ್ 24 ಬುಧವಾರ. ಚಂದ್ರಘಂಟ. ಮೂರನೇ ದಿನ ಪೂಜಿಸಲ್ಪಡುವ ದುರ್ಗೆಯ ಮೂರನೇ ರೂಪ ಚಂದ್ರಘಂಟ. ದೇವಿಯನ್ನು ತನ್ನ ಮೂರನೇ ಕಣ್ಣು ತೆರೆದಿಟ್ಟುಕೊಂಡು ಚಿತ್ರಿಸಲಾಗಿದೆ. ಹಾಗೆಯೇ ರಾಕ್ಷಸರೊಂದಿಗಿನ ಯುದ್ಧಕ್ಕೆ ಯಾವಾಗಲೂ ಸಿದ್ಧಳಾಗಿರ್ತಾಳೆ. ಅವಳನ್ನು ರಣಚಂಡಿ ಅಂತಲೂ ಕೂಡ ಕರೀತಾರೆ. ದೇವಿಯನ್ನು 10 ಕೈಗಳನ್ನು ಹೊಂದಿರುವ ಸ್ತ್ರೀ ದೇವತೆಯಾಗಿ ಚಿತ್ರಿಸಲಾಗಿದೆ. ಅವುಗಳಲ್ಲಿ 2 ಕೈಗಳು ತ್ರಿಶೂಲ, ಗದೆ, ಬಿಲ್ಲು ಮತ್ತು ಬಾಣ, ಖಡ್ಗ, ಕಮಲ, ಘಂಟ ಮತ್ತು ಕಮಂಡಲಗಳನ್ನು ಹೊತ್ತಿವೆ. ಅವಳ ಒಂದು ಕೈ ಯಾವಾಗಲೂ ಕೂಡ ಆಶೀರ್ವಾದದ ಭಂಗಿಯಲ್ಲಿ ಇರುತ್ತದೆ ಅಥವಾ ಭಯವನ್ನು ಹೋಗಲಾಡಿಸುವ ಅಭಯ ಮುದ್ರೆಯಲ್ಲಿ ಇರುತ್ತೆ. ಅವಳ ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧಚಂದ್ರನಿದ್ದು ಅವಳ ಹೆಸರಿಗೆ ಚಂದ್ರಘಂಟ ಅಂತ ಕರೆಯೋದಕ್ಕೆ ಕಾರಣವಾಗಿದೆ. ನಾಲ್ಕನೇ ದಿನ ಸೆಪ್ಟೆಂಬರ್ 25 ಗುರುವಾರ. ನವರಾತ್ರಿಯ 4ನೇ ದಿನದಂದು ಪೂಜಿಸಲ್ಪಡುವ ದುರ್ಗಾದೇವಿಯ 4ನೇ ರೂಪ ಕೂಷ್ಮಾಂಡ. ಕೂಷ್ಮಾಂಡ ಎಂಬ ಹೆಸರನ್ನು ಕು, ಉಷ್ಮ ಮತ್ತು ಅಂಡ ಎಂದು ವಿಂಗಡಿಸಬಹುದು. ಇಲ್ಲಿ ಕು ಅಂತ ಅಂದರೆ ಸ್ವಲ್ಪ, ಉಷ್ಮ ಅಂತ ಅಂದರೆ ಉಷ್ಣತೆ ಅಥವಾ ಶಕ್ತಿ ಮತ್ತು ಅಂಡ ಅಂತ ಅಂದರೆ ವಿಶ್ವದ ಮೊಟ್ಟೆ. ದುರ್ಗಾದೇವಿಯ ಈ ರೂಪವನ್ನು ಅಷ್ಟಭುಜಾದೇವಿ ಅಂತ ಕರೆಯಲಾಗತ್ತೆ. ಹಾಗೆಯೇ ಆಕೆಯನ್ನು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಲಾದ ಆದಿಶಕ್ತಿ ಅಂತಲೂ ಕೂಡ ಕರೆಯಲಾಗತ್ತೆ. ಅವಳು ಸಿಂಹವನ್ನು ತನ್ನ ವಾಹನವಾಗಿ ಏರುತ್ತಿರೋದನ್ನು ಕಾಣಬಹುದು. 5ನೇ ದಿನ ಸೆಪ್ಟೆಂಬರ್ 26 ಶುಕ್ರವಾರ. ಸ್ಕಂದಮಾತೆ ದುರ್ಗಾದೇವಿಯ 5ನೇ ರೂಪವಾಗಿದ್ದು ನವರಾತ್ರಿಯ 5ನೇ ದಿನದಂದು ಪೂಜಿಸಲಾಗುತ್ತದೆ. ದೇವಿಯ ಈ ರೂಪವನ್ನು ಕಾರ್ತಿಕೇಯನನ್ನು ತನ್ನ ಮಡಿಲಲ್ಲಿ ಹೊತ್ತಿರುವ ಸ್ತ್ರೀ ದೇವತೆಯಾಗಿ ಚಿತ್ರಿಸಲಾಗಿದೆ. ಈ ಕಾರಣಕ್ಕಾಗಿ ಕಾರ್ತಿಕೇಯನನ್ನು ಸ್ಕಂದ ಅಂತಲೂ ಕೂಡ ಕರೆಯಲಾಗತ್ತೆ. ಈ ರೂಪದ ದೇವಿಯನ್ನು 4 ತೋಳುಗಳು, 3 ಕಣ್ಣುಗಳು ಮತ್ತು ಸಿಂಹದ ಮೇಲೆ ಕುಳಿತಿರುವ ಸ್ತ್ರೀ ದೇವತೆಯಾಗಿ ಚಿತ್ರಿಸಲಾಗಿದೆ. ದೇವಿಯ 4 ತೋಳುಗಳಲ್ಲಿ 2 ತೋಳುಗಳು ಕಮಲವನ್ನು ಹೊತ್ತಿದ್ದರೆ, ಇನ್ನೆರಡು ತೋಳುಗಳಲ್ಲಿ ಒಂದು ಕೈಯಲ್ಲಿ ಕಾರ್ತಿಕೇಯನನ್ನು ಮತ್ತು ಇನ್ನೊಂದು ಕೈಯಲ್ಲಿ ಮುದ್ರೆ ಅಥವಾ ಅಭಯ ಮುದ್ರೆಯನ್ನು ಆಶೀರ್ವದಿಸುತ್ತಿದೆ. 6ನೇ ದಿನ ಸೆಪ್ಟೆಂಬರ್ 27 ಶನಿವಾರ.
ಕಾತ್ಯಾಯಿನಿಯು ದುರ್ಗಾದೇವಿಯ 6ನೇ ರೂಪವಾಗಿದ್ದು ನವರಾತ್ರಿಯ 6ನೇ ದಿನದಂದು ಪೂಜಿಸಲಾಗುತ್ತದೆ. ಅವಳನ್ನು ಮಹಾದೇವಿ ಅಥವಾ ದುರ್ಗಾದೇವಿಯ ಯೋಧ ರೂಪವಾಗಿ ಚಿತ್ರಿಸಲಾಗಿದೆ. ದುರ್ಗೆಯ ಇತರ 2 ಉಗ್ರ ರೂಪಗಳು ಭದ್ರಕಾಳಿ ಮತ್ತು ಚಂಡಿಕಾ. ದುರ್ಗಾದೇವಿಯ ಈ ರೂಪವನ್ನು 18 ತೋಳುಗಳು ಮತ್ತು ದೇವರುಗಳು ಉಡುಗೊರೆಯಾಗಿ ನೀಡಿದ ವಿವಿಧ ಆಯುಧಗಳನ್ನು ಹೊಂದಿರುವ ಸಿಂಹದ ಮೇಲೆ ಕುಳಿತಿರುವ ಸ್ತ್ರೀ ದೇವತೆಯಾಗಿ ಚಿತ್ರಿಸಲಾಗಿದೆ. ಕಾತ್ಯಾಯನ ಋಷಿಯು ದುರ್ಗಾದೇವಿಯನ್ನ ತಪಸ್ಸು ಮಾಡಿ ತನ್ನ ಮಗಳಾಗಿ ಜನಿಸುವಂತೆ ವರವಾಗಿ ಕೇಳಿದ ನಂತರ ಅವಳನ್ನು ಕಾತ್ಯಾಯನಿ ಅಂತ ಕರೆಯಲಾಗತ್ತೆ. 7ನೆಯ ದಿನ ಸೆಪ್ಟೆಂಬರ್ 28 ಭಾನುವಾರ. ಕಾಳರಾತ್ರಿಯು 7ನೆಯದು ಮತ್ತು ದುರ್ಗಾದೇವಿಯ ಅತ್ಯಂತ ಹಿಂಸಾತ್ಮಕ ರೂಪಗಳಲ್ಲಿ ಒಂದಾಗಿದೆ. ಅವಳು ಕತ್ತಲೆ ಮತ್ತು ಅಜ್ಞಾನವನ್ನು ನಾಶ ಮಾಡುವವಳು ಮತ್ತು ಕತ್ತೆಯ ಮೇಲೆ ಕುಳಿತಿರುವ 4 ತೋಳುಗಳನ್ನು ಹೊಂದಿರುವ ಚಿತ್ರಿಸಲಾಗಿದೆ. ಅವುಗಳಲ್ಲಿ 2 ಆಶೀರ್ವಾದವನ್ನು ಮಾಡ್ತಾ ಇದ್ರೆ ರಕ್ಷಿಸುವ ಭಂಗಿಯಲ್ಲಿದ್ದರೆ, ಉಳಿದ 2 ತೋಳುಗಳು ಸ್ಕಿಮಿಟಾರ್ ಮತ್ತು ಸಿಡಿಲನ್ನು ಹೊತ್ತಿವೆ. ಅವಳನ್ನು ಕೆಲವೊಮ್ಮೆ ಕಾಳಿ ಅಂತಲೂ ಕೂಡ ಕರೀತಾರೆ. ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. 8ನೇ ದಿನ ಸೆಪ್ಟೆಂಬರ್ 29 ಸೋಮವಾರ. ಮಹಾಗೌರಿಯು ದುರ್ಗಾದೇವಿಯ 8ನೇ ರೂಪವಾಗಿದ್ದು ನವರಾತ್ರಿಯ 8ನೇ ದಿನದಂದು ಈ ರೂಪವನ್ನು ಪೂಜಿಸಲಾಗುತ್ತದೆ. ದೇವಿಯ ಈ ರೂಪವನ್ನು 4 ತೋಳುಗಳನ್ನು ಹೊಂದಿರುವ ದೇವತೆಯಾಗಿ ಚಿತ್ರಿಸಲಾಗಿದೆ. ಒಂದು ಕೈಯಲ್ಲಿ ತ್ರಿಶೂಲ ಅಥವಾ ಇನ್ನೊಂದು ಕೈಯಲ್ಲಿ ಡಮರುವನ್ನು ಹಿಡಿದಿರ್ತಾಳೆ. ಇನ್ನೆರಡು ತೋಳುಗಳು ಆಶೀರ್ವಾದ ನೀಡಲು ಮತ್ತು ಭಯಗಳನ್ನು ಹೋಗಲಾಡಿಸಲು ಇವೆ. ಇವುಗಳನ್ನು ಕ್ರಮವಾಗಿ ವರದ ಮತ್ತು ಅಭಯ ಮುದ್ರೆ ಅಂತಲೂ ಕೂಡ ಕರೀತಾರೆ. ಅವಳು ಗೂಳಿ ಅಥವಾ ಬಿಳಿ ಆನೆಯ ಮೇಲೆ ಸವಾರಿಯನ್ನು ಮಾಡ್ತಾಳೆ. 9ನೇ ದಿನ ಸೆಪ್ಟೆಂಬರ್ 30 ಮಂಗಳವಾರ. ದುರ್ಗಾದೇವಿಯ 9ನೇ ಮತ್ತು ಅಂತಿಮ ರೂಪ ಸಿದ್ಧಿದಾತ್ರಿಯಾಗಿದ್ದು ನವರಾತ್ರಿಯ 9ನೇ ಮತ್ತು ಕೊನೆಯ ದಿನದಂದು ಅವಳನ್ನು ಪೂಜಿಸಲಾಗತ್ತೆ. ಅವಳು ಎಲ್ಲ ಸಿದ್ಧಿಗಳನ್ನು ಒದಗಿಸುವವಳು ಅಂತ ನಂಬಲಾಗಿದೆ. ದೇವಿಯ ಈ ರೂಪವನ್ನು ಕಮಲದ ಮೇಲೆ ಕುಳಿತಿರುವ ಸ್ತ್ರೀ ದೇವತೆಯಾಗಿ ಚಿತ್ರಿಸಲಾಗಿದೆ ಮತ್ತು ಅವಳ 4 ಕೈಗಳಲ್ಲಿ ಕಮಲ, ಶಂಖ, ಗದೆ ಅಥವಾ ಚಕ್ರವನ್ನು ಹೊತ್ತಿರ್ತಾಳೆ. ಹಿಂದೂ ಪುರಾಣದ ಪ್ರಕಾರ ಅವಳು ಮಹಾಶಕ್ತಿ ಅಥವಾ ವಿಶ್ವವನ್ನು ಸೃಷ್ಟಿಸಿದ ಸರ್ವೋಚ್ಚ ದೇವತೆಯ ಸಾಕಾರವಾಗಿದ್ದಾಳೆ. ಮತ್ತು ಶಿವನು ಸಿದ್ಧಿದಾತ್ರಿ ದೇವಿಯನ್ನು ಪ್ರಾರ್ಥಿಸುವಾಗ ಎಲ್ಲ ಸಿದ್ಧಿಗಳನ್ನು ಪಡಿತಾನೆ ಅಂತ ಹೇಳಲಾಗಿದೆ. ಈ ರೀತಿಯಾಗಿ 2025ರ ನವರಾತ್ರಿ ಹಬ್ಬದ 9 ದಿನಗಳು ನವದುರ್ಗೆಯ 9 ರೂಪಗಳ ಆರಾಧನೆಗೆ ಸಮರ್ಪಿತವಾಗಿವೆ. ಈ ದಿನಗಳಲ್ಲಿ ಭಕ್ತರು ಉಪವಾಸ, ಹೋಮ, ಜಪ, ಆರತಿ ನಡೆಸೋದ್ರೊಂದಿಗೆ ಗರ್ಬಾ ಮತ್ತು ದಾಂಡಿಯಾ ಮೂಲಕ ಸಂತೋಷವನ್ನು ಹಂಚಿಕೊಳ್ತಾರೆ. ತಾಯಿ ದುರ್ಗೆಯ ಈ ಆರಾಧನೆ ನಿಮ್ಮ ಜೀವನದಲ್ಲಿ ಆರೋಗ್ಯ, ಸಮೃದ್ಧಿ, ಧೈರ್ಯ ಮತ್ತು ಭಕ್ತಿಯನ್ನು ತುಂಬಲಿ ಅಂತ ಹಾರೈಸ್ತಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಮಾತಾದಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಜೈ ಮಾತಾದಿ.